ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ ಅಂಕುಶ್. ಇಂದು 3 ಪ್ರಭಾವಿ ವಿಷಯಗಳ ಬಗ್ಗೆ ಕೆಎಸ್ಆರ್ಟಿಸಿ ನೌಕರರ ಸಂಘಟನೆಗಳ ಹೊಸ ಹೋರಾಟದ ಬೆಳವಣಿಗೆ, ಸಿಹಿ ಸುದ್ದಿಗಳು ಮತ್ತು ಒಗ್ಗಟ್ಟುಗಳು. ಅದೂ ಅಲ್ಲದೆ ನ್ಯೂಮರಾಲಜಿ ನಮ್ಮ ಜೀವನದಲ್ಲಿ ನಂಬರ್ಗಳು ಹೇಗೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತವೆ ಎಂಬುದನ್ನು ಸಹ ನೋಡೋಣ. ಮತ್ತು ಮ್ಯಾನಿಫೆಸ್ಟೋ ಮತ್ತು ಹಣದ ಟಿಪ್ಸ್ ಬಗ್ಗೆ ಒಕ್ಕೂಟದ ಅಧ್ಯಕ್ಷ ಶ್ರೀ ಚಂದ್ರಶೇಖರ್ ಅವರು ಜಂಟಿ ಕ್ರಿಯಾ ಸಮಿತಿಗೆ ಪತ್ರ ಬರೆದಿದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಇನ್ನು ಮುಂದೆ ಒಂದೇ ವೇದಿಕೆಯಲ್ಲಿ ಸೇರಿ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಣ ಎಂದು ಒತ್ತಾಯಿಸಿದ್ದಾರೆ. ಇದರಿಂದ ಮುಷ್ಕರ ಸಾಧ್ಯತೆ ಕಡಿಮೆ ಇರುತ್ತದೆ ಅಂತ ನನ್ನ ಭಾವನೆ. ಕಾರಣ, ಜಂಟಿಯಾಗಿ ನಿಂತಲ್ಲಿ ಡಿಮಾಂಡ್ಗಳು ಸರ್ಕಾರ ಒಪ್ಪುತ್ತವೆ. ನನ್ನ ವಿಡಿಯೋ ನೀವು ಲೈಕ್ ಮಾಡಿದ್ದಲ್ಲಿ ನನಗೆ ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ಸಪೋರ್ಟ್ ಸಿಗುತ್ತದೆ. ಲೈಕ್ ಮಾಡ್ರಿ. ಜಂಟಿ ಕ್ರಿಯಾ ಸಮಿತಿಯ ಪ್ರತಿಕೆ ಏನಂದ್ರೆ, ಎಐಟಿ ಅಧ್ಯಕ್ಷರಾದ ಅನಂತ್ ಸುಬ್ಬರಾವ್ ಅವರು ವಯಸ್ಸು ಜಾಸ್ತಿ ಆಗಿರುವುದ ಕಾರಣ ನೀಡಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿರುತ್ತಾರೆ. ನಂತರ ಇವರ ಜಾಗೆಯನ್ನು ಇನ್ನೊಬ್ಬರನ್ನು ಆಯ್ಕೆಯಾಗಿರುತ್ತಾರೆ. ಹೊರಗಿನಿಂದ ಅನಂತ್ ಸುಬ್ಬರಾವ್ ಅವರು ಮಾರ್ಗದರ್ಶನ ನೀಡುವುದಾಗಿ ಹೇಳಿದ್ದಾರೆ. ಹೊರಗಿನಿಂದ ಸಹಕಾರ ನೀಡುತ್ತೇನೆ, ಒಗ್ಗಟ್ಟೆ ನಮ್ಮ ಬಲ ಎಂದು ಹೇಳಿದ್ದಾರೆ. ಅವರ ಬದಲಾಗಿ ಹೊಸ ಅಧ್ಯಕ್ಷರನ್ನು ಆಯ್ಕೆಯೂ ಸಹ ಮಾಡಲಾಗಿದೆ. ಹೊರಗಡೆ ಅವರ ಬಾಹ್ಯ ಬೆಂಬಲದೊಂದಿಗೆ ಸಂಘಟನೆಗಳ ಚಟುವಟಿಕೆಗಳು ಆಗುತ್ತಿರುವುದು ಕಂಡುಬಂದಿದೆ. ಒಗ್ಗಟ್ಟಿನ ಹೋರಾಟ. ಕೆಎಸ್ಆರ್ಟಿಸಿ ಯೂನಿಟಿ. ಇಂದು ಸಾರಿಗೆ ನೌಕರರು ಡಿಪೋ ಮಟ್ಟದಲ್ಲಿ ರಾಜ್ಯ ಮಟ್ಟದವರೆಗೆ ಒಗ್ಗಟ್ಟಾಗಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಎಲ್ಲಾ ಸಂಘಟನೆಗಳಿಗೂ ಈಗ ಸರ್ಕಾರದ ಒಡೆದು ಆಳುವ ನೀತಿ ಗೊತ್ತಾಗಿಬಿಟ್ಟಿದೆ. ಆದ್ದರಿಂದ ಈ ಬಾರಿ ಹೋರಾಟಕ್ಕೆ ಯಶಸ್ಸು ಖಂಡಿತ ಎಂಬ ಭರವಸೆ ಎಲ್ಲರಲ್ಲೂ ಇದೆ. ಮುಷ್ಕರ ಇಲ್ಲದೆ ಸರ್ಕಾರ ಇವರ ಹೋರಾಟ ಚಿಂತನ ಮಂಥನ ಸಭೆಗಳು ನಡೆದಿವೆ. ರಾಜ್ಯಾದ್ಯಂತ ಸಂಘಟನೆಗಳಲ್ಲಿ ಚಿಂತನ ಮಂಥನ ಸಭೆಗಳು ನಡೆಯುತ್ತಿವೆ. ಎಲ್ಲರೂ ಒಂದು ಧ್ವನಿಯಲ್ಲಿ ಕೇಳುತ್ತಿದ್ದಾರೆ, ವೇತನ ಪರಿಷ್ಕರಣೆ, 38 ತಿಂಗಳ ಬಾಕಿ. ಒಗ್ಗಟ್ಟಾದಾಗ ಶಕ್ತಿ ಹೆಚ್ಚಿಸುತ್ತದೆ, ವಿಭಜನೆ ಬಂದರೆ ಶಕ್ತಿ ಕಡಿಮೆ ಆಗುತ್ತದೆ. ಸರ್ಕಾರಕ್ಕೂ ಈಗ ನೌಕರರ ಏಕತೆ ಗಂಭೀರ ಆಗಲು ಪ್ರಾರಂಭವಾಗ್ಬಿಟ್ಟಿದೆ. ಈ ಹೋರಾಟ ಕೇವಲ ವೇತನಕ್ಕಾಗಿ ಅಲ್ಲ, ಇದು ಗೌರವ, ಬದುಕಿನ ಹಕ್ಕಿನ ಹೋರಾಟಕ್ಕಾಗಿ. ಎಲ್ಲಿಯಾದರೂ ಹೋಗುವುದು ಎನ್ನುವುದಕ್ಕಿಂತ ಮುಖ್ಯಮಂತ್ರಿಗಳು, ಸಾರಿಗೆ ಮಂತ್ರಿಗಳ ಮೇಲೆ ಕೇಸ್ ಹಾಕಲು ನೌಕರರ ಸಂಘಟನೆಗಳು ತನಿಖೆಗಾಗಿ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ನೋಡಿ ಯಾವ ರೀತಿ ಈಗ ಸಂಘಟನೆಗಳ ಶಕ್ತಿ ನಡೆಯುತ್ತಿದೆ. ನಿಮ್ಮ ಹಣವನ್ನ ನಿಮ್ಮ ಶ್ರಮದಂತೆ ಗೌರವಿಸಿ, ತಿಂಗಳ ಆದಾಯದ 30% ಉಳಿಸಿ. ಬಡ್ಡಿ ಪಾವತಿಸಲು ಅಲ್ಲ, ಬಡ್ಡಿ ಗಳಿಸಲು ಹಣ ಕೂಡಿ. ಹಣವು ಸೇವಕವಾಗಿರಬೇಕು, ಮಾಲೀಕವಾಗಬಾರದು. ಹಣ, ಕರ್ಮ, ಶಾಶ್ವತ ಸ್ಥಿರತೆ ಇರಬೇಕು. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ವ್ಯಕ್ತಿತ್ವ ತೋರಿಸುತ್ತದೆ. ಕಾರಣ, ಬ್ಯಾಂಕಿನಲ್ಲಿ ನನ್ನ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಲೈಕ್ ಮಾಡ್ರಿ. ಈಗ ನ್ಯೂಮರಾಲಜಿ ಬಗ್ಗೆ ಮಾತಾಡೋಣ. ಈ ಸಂಖ್ಯೆಗಳು ನಮ್ಮ ಜೀವನದಲ್ಲಿ ಹೇಗೆ ಪಾತ್ರ ವಹಿಸುತ್ತವೆ ಎಂಬುದನ್ನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ನಮ್ಮ ಜನ್ಮ ದಿನಾಂಕಗಳ ನಂಬರ್ಗಳು ನಮ್ಮ ಜೀವನದಲ್ಲಿ ನಿರ್ವಹಣೆ ಹೇಗೆ ಪಾತ್ರ ಮತ್ತು ಅನುಭವ. ನಿಮಗೆ ಬರುವ ವಿಡಿಯೋಗಳಲ್ಲಿ ಬಹಳಷ್ಟು ಜ್ಞಾನ ಇದರ ಬಗ್ಗೆ ನೀಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡ್ರಿ. ಇದರ ವಿಷಯ ಮಹತ್ವದವಿದೆ ಮತ್ತು ಒಂದು ಲೈಕ್ ಅನ್ನು ಕೂಡ ನಾನು ಅಕ್ಸೆಪ್ಟ್ ಮಾಡ್ತೇನೆ. ಸಂಖ್ಯೆಗಳು ಕೇವಲ ಅಂಕಿಗಳಲ್ಲ, ಅದು ಜೀವನದ ಪಥ, ಆಲೋಚನೆ, ಯಶಸ್ವಿನ ಶಕ್ತಿಯನ್ನು ನೀಡುತ್ತವೆ. ಸಂಖ್ಯಾಶಾಸ್ತ್ರ ಮತ್ತು ಜೀವನದ ಸಂಪರ್ಕ. ಸಂಖ್ಯಾಶಾಸ್ತ್ರ, ನ್ಯೂಮರಾಲಜಿ ಪ್ರತಿಯೊಬ್ಬರಿಗೂ ಒಂದು ಮೂಲಾಂಕ, ಭಾಗ್ಯಾಂಕ, ಲೈಫ್ ಪಾತ್ ನಂಬರ್ ನೀಡುತ್ತದೆ. ಈ ಸಂಖ್ಯೆಗಳು ನಮ್ಮ ಸ್ವಭಾವ, ಆಯ್ಕೆ, ಯಶಸ್ಸನ್ನು ನಿರ್ಧರಿಸುತ್ತದೆ. ನಿಮ್ಮ ಜನ್ಮ ದಿನಾಂಕದಲ್ಲಿ ಈ ಸಂಖ್ಯೆಗಳು ಇದ್ದರೆ ಉತ್ತಮ ಪ್ರಭಾವ ಬೀರುತ್ತದೆ. 1 ಸೂರ್ಯ, ನಾಯಕತ್ವ. 3 ಗುರು. 5 ಬುಧ, ವೇಗ ಮತ್ತು ಹಣದ ನಿರ್ವಹಣೆ ಮಾಡುತ್ತದೆ. 6 ಇದ್ದರೆ ಶುಕ್ರ, ಐಶ್ವರ್ಯ, ಸ್ನೇಹ. 9 ಇದ್ದರೆ ಧೈರ್ಯ, ಕ್ರಿಯಾಶೀಲತೆ. ಕೆಟ್ಟ ಸಂಖ್ಯೆಗಳು ಇರುತ್ತವೆ. ಹಾಗೆ 8 ಮತ್ತು 9 ಸಂಖ್ಯೆಗಳು ಪುನರಾವರ್ತನೆ ಇದ್ದರೆ, 7, 7, 7, 8, 8 ಇದ್ದರೆ ಅಡೆತಡೆ, ದಿಗಿಲು, ವ್ಯತ್ಯಯ ತರಬಹುದು. ಪರಿಹಾರ, ನಿಮ್ಮ ಮೊಬೈಲ್ನಲ್ಲಿ ಬದಲಿಸಿ ಒಳ್ಳೆಯ ಮೊತ್ತ ಬರುವಂತೆ ಆಯ್ಕೆ ಮಾಡಿ. ಅದರಲ್ಲಿ ಒಂದು ನಿಮ್ಮ ಮೂಲಾಂಕ ಮತ್ತು ಟೋಟಲ್ ಕೂಡಿಸಿ ಯಾವುದು ನಂಬರ್ ಬರುತ್ತದೆಯೋ ಅದರದ ಮೇಲೆ ನೀವು ಮೊಬೈಲ್ ನಂಬರ್ಗಳನ್ನ ಬದಲಿಸಿ. 1, 3, 5, 6, 9 ಇವು ಉತ್ತಮ ನಂಬರ್ಗಳು. ನಿಮ್ಮ ಸಂಖ್ಯಾಶಾಸ್ತ್ರದ ಸಂಪೂರ್ಣ ವಿಶ್ಲೇಷಣೆಯನ್ನು ಒಂದು ಉದಾಹರಣೆ ಮೂಲಕ ಮಾಡಬಹುದು.
ಹೇಗೆ? ಜನ್ಮ ದಿನಾಂಕ 15/2/1963. ಈಗ 15 ಕುಡಿಸಿದ್ರೆ ಅದು 6 ಆಗುತ್ತೆ. ಮೂಲಾಂಕ ಬಂದುಬಿಟ್ಟು 6 ಆಯ್ತು. ಈಗ ಜನ್ಮ ದಿನಾಂಕ ಪೂರ್ಣವಾಗಿ ಕುಡಿಸಿದ್ರೆ 9 ಆಯ್ತು. ಇದರಲ್ಲಿ ಶುಕ್ರ ಮತ್ತು ಮಂಗಳ 6 ಮತ್ತು 9 ಇದು ಒಂದು ಶಕ್ತಿಯುತ ಸಂಯೋಜನೆ. 6-9. ನೀವು ಸೇವಾ ಮನೋಭಾವ, ನಾಯಕತ್ವದ ಗುಣವುಳ್ಳವರು ಹಾಗೂ ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡುವವರು ಇದ್ರೆ ಈ ಸಂಯೋಜನಾತ್ಮಕ ಕಲಾತ್ಮಕತೆಗೆ ಕ್ರಿಯಾಶೀಲತೆ ಎರಡನ್ನೂ ಶಿಫಾರಸು ಮಾಡಬಹುದಾದ ನಂಬರ್ಗಳು ಯಾವುವು ನೋಡುವುದಾದ್ರೆ 6 ಮತ್ತು ಕೊನೆಯ ಅಂಕಿಯ ಮತ್ತೆ ಏನಿರ್ಬೇಕಂತಂದ್ರೆ 6, 9, 1, 5 ಇದ್ರೆ ಚಲೋ. ಶುಕ್ರವಾರ, ಮಂಗಳ, ಸೂರ್ಯ, ಬುಧ. 6 ಶುಕ್ರ ಪ್ರೀತಿ ಮತ್ತು ಸಮತೋಲನ ನೀಡುತ್ತದೆ. 9 ಮಂಗಳ ಧೈರ್ಯ, ಸಾಮಾಜಿಕ ಶಕ್ತಿ ನೀಡುತ್ತದೆ. 1 ಸೂರ್ಯ ನಾಯಕತ್ವ ಗುಣ ತೋರಿಸುತ್ತದೆ. 5 ಬುಧ ಹಣದ ನಿರ್ವಹಣೆಯನ್ನ. ಕೆಲವೊಂದು ನಂಬರ್ಗಳು ನಮಗೆ ಅಡ್ಡಿಪಡಿಸುತ್ತಿದ್ದರೆ ಹಸಿರು ಬಣ್ಣವನ್ನು ಧರಿಸಿ. ಶನಿವಾರ ಧ್ಯಾನ ಮಾಡ್ರಿ. ಬಿಳಿ ಮತ್ತು ಹಸಿರು ಬಣ್ಣ ಕ್ರಿಸ್ಟಲ್ ಧರಿಸಿರಿ. ಲಕ್ಷ್ಮೀ ಪೂಜೆಯನ್ನು ಶುಕ್ರವಾರ ತಪ್ಪದೆ ಮಾಡಿರಿ. ಆಕಳು ನಾಯಿಗೆ ಆಹಾರ ನೀಡಿ. ಶನಿದೇವರ ದರ್ಶನ ಪಡೆಯಿರಿ. ಮತ್ತು 1 ರಿಂದ 9 ನ್ಯೂಮರಾಲಜಿ ಇವು ಏನನ್ನು ಸೂಚಿಸುತ್ತವೆ? 1 ಸೂರ್ಯ ನಾಯಕತ್ವ, ಕಮ್ಯುನಿಕೇಶನ್ ಗುಣ. ಚಂದ್ರ ಭಾವನೆ, ಗುರು ಜ್ಞಾನ. ರಾಹು ಶಿಸ್ತು ಮತ್ತು ಕಠಿಣ ಕೆಲಸ. ಬುಧ ಬುದ್ಧಿಶಕ್ತಿ ನೀಡುತ್ತದೆ. ಶುಕ್ರ ಪ್ರೀತಿ, ಕಲೆ, ಸೌಂದರ್ಯಕ್ಕೆ ವೃದ್ಧಿ ಬರುತ್ತದೆ. ಕೇತು ಜ್ಞಾನ ಮತ್ತು ಆಧ್ಯಾತ್ಮಿಕತೆ. ಶನಿ ಶ್ರಮ ಮತ್ತು ನ್ಯಾಯ ಕರ್ಮಗಳಿಂದ ಇವರು ಶ್ರಮ ಹಣಗಳಿಂದ ಶಕ್ತಿ ಉಳ್ಳುವಾಗಿರುವರು. ಕುಜ ಮಂಗಳ ಶಕ್ತಿ, ಧೈರ್ಯ, ಹೋರಾಟ. ಅಕ್ಷಯ್ ಕಾಲನಿ ಹುಬ್ಬಳ್ಳಿಯಲ್ಲಿ ಕ್ಲೌಡ್ ಕಿಚನ್ ಪ್ರಾರಂಭವಾಗಿದೆ. ಜೊಮ್ಯಾಟೊ, ಸ್ವಿಗ್ಗಿನಿಂದ ನಿಮ್ಮ ಆರ್ಡರ್ ಅನ್ನು ಪಡೆಯಬಹುದು. ಇವರ ಮೊಬೈಲ್ ನಂಬರ್ 9844096473. ಒಗ್ಗಟ್ಟಿನಿಂದ ಹೋರಾಟ ಮಾಡಿದರೆ ಜಯ ಖಚಿತ. ಹಣವನ್ನು ಧ್ಯಾನದಿಂದ ಉಪಯೋಗಿಸಿದರೆ ಭವಿಷ್ಯ ಖಚಿತ. ಸಂಖ್ಯೆಗಳ ಶಕ್ತಿ ತಿಳಿದು ಬದುಕಿದರೆ ಮನಃಶಾಂತಿ ಖಚಿತ. ನನ್ನ ವಿಡಿಯೋಕ್ಕೆ ತಮ್ಮ ಲೈಕ್ ಇರಲಿ, ಸಪೋರ್ಟ್ ಇರಲಿ. ಇಂಥ ವಿಷಯಾತ್ಮಕ ವಿಡಿಯೋ ಮುಂದೆಯೂ ಕೂಡ ತರುತ್ತೇನೆ. ನಿಮ್ಮ ಅಂಕುಶ್ ಸ್ಮಾರ್ಟ್ ಮನಿಗೆ ಒಂದು ಲೈಕ್ ಕೊಡ್ರಿ. ನಾನು ಹನುಮಂತ್ ಅಂಕುಶ್.